ಕಲರ್ಫುಲ್ ಆಗಿರುವಂತ ಹೋಳಿ ಹಬ್ಬಕ್ಕೆ ಕಲರ್ಫುಲ್ ಆಗಿರೋ ಜಲ್ಲಿನ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಸಿಂಪಲ್ ಆಗಿದೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಒಂದು 3 ಇಂದ 4 ಇಂಗ್ರೀಡಿಯೆಂಟ್ಸ್ ಸಾಕು, ಸಖತ್ತಾಗಿರೋ ಜಲ್ಲೀಸ್ ರೆಡಿ ಆಗ್ಬಿಡುತ್ತೆ. ನಾನಿಲ್ಲಿ ಕ್ಯಾರೆಟ್, ಮಿಲ್ಕ್ ಹಾಗೆ ಬೀಟ್ರೂಟ್ ಜೆಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 1 ಬೌಲ್ ಅಷ್ಟು ಬೀಟ್ರೂಟ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬಿಡ್ತೀನಿ. ಕಂಪ್ಲೀಟ್ ಆಗಿ ಪೇಸ್ಟ್ ಆಗಬೇಕು. ಇವಾಗ ಪೇಸ್ಟ್ನ ನಾನು ಫಿಲ್ಟರ್ ಮಾಡ್ಕೊಂಡು ಬಿಡ್ತೀನಿ. ನಾನಿಲ್ಲಿ ಆಲ್ಮೋಸ್ಟ್ ಒಂದು 200 ml ಅಷ್ಟು ಜ್ಯೂಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಕ್ಯಾರೆಟ್ನ ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇದನ್ನ ಇವಾಗ ನಾನು ಸಾನ್ಗೆ ಹಾಕಿ ಫಿಲ್ಟರ್ ಮಾಡ್ಕೊಂಡು ಬಿಡ್ತೀನಿ. ನೀಟಾಗಿ ಫಿಲ್ಟರ್ ಆಗಬೇಕು, ಇಲ್ಲಾಂದ್ರೆ ಜಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇವಾಗ 200 ml ಬೀಟ್ರೂಟ್ ಜ್ಯೂಸ್ನ ನಾನು ಪ್ಯಾನ್ಗೆ ಹಾಕಿ ಇದಕ್ಕೆ 1/4 ಬೌಲ್ ಅಷ್ಟು ನಾನು ಸಲ್ಫರ್ ಫ್ರೀ ಆರ್ಗ್ಯಾನಿಕ್ ಶುಗರ್ನ ತಗೊಂಡಿದ್ದೀನಿ. ಸಕ್ಕರೆನ ಬೇಕಿದ್ರೆ ಅದನ್ನು ಹಾಕೋಬಹುದು, ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಹಾಗೆ ನಾನಿಲ್ಲಿ 1.5 ಗ್ರಾಮ್ ಅಷ್ಟು ಅಗಾರ್ ಅಗಾರ್ ಪೌಡರ್ನ ತಗೊಂಡಿದ್ದೀನಿ, ಅಂದ್ರೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ. ಹಾಗೆ ಸ್ವಲ್ಪ ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ, ಖಟ್ಟ ಮೀಠ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಜಲ್ಲಿದು ಅಂತ. ಅಗಾರ್ ಅಗಾರ್ ಪೌಡರ್ನ ನೀವು ಜಾಸ್ತಿ ಹಾಕೋದ್ರಿಂದ ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಕರೆಕ್ಟ್ ಆಗಿ ಮೇಜರ್ ಮಾಡಿ ಹಾಕೋಬೇಕು. ಇವಾಗ ಕಂಪ್ಲೀಟ್ ಆಗಿ ಕುದಿಬೇಕಿದು. ಕುದಿರೋ ಅಂತ ಬೀಟ್ರೂಟ್ ಜ್ಯೂಸ್ನ ನಾನು ಬೌಲ್ಗೆ ಹಾಕಿ ಸೆಟ್ ಮಾಡಕ್ಕೆ ಇಡ್ತೀನಿ. ರೂಮ್ ಟೆಂಪ್ರೇಚರ್ ಹಾಗೆ ಫ್ರಿಡ್ಜ್ ಎರಡರಲ್ಲೂ ನೀವು ಇದನ್ನ ಸೆಟ್ ಮಾಡಕ್ಕೆ ಇಟ್ಕೋಬಹುದು. ಇವಾಗ ನಾನು ಕ್ಯಾರೆಟ್ ಜ್ಯೂಸ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಸೇಮ್ 1/4 ಅಷ್ಟು ಶುಗರ್ನ ಹಾಕೊಂಡ್ಬಿಡ್ತೀನಿ. ಇದಕ್ಕೂ ಕೂಡ ಸೇಮ್ ಸಲ್ಫರ್ ಫ್ರೀ ಆರ್ಗ್ಯಾನಿಕ್ ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1.5 ಗ್ರಾಮ್ ಅಷ್ಟು ಅಗಾರ್ ಅಗಾರ್ ಪೌಡರ್ನ ಹಾಕೊಂಡಿದ್ದೀನಿ. ಅಗಾರ್ ಅಗಾರ್ ಪೌಡರ್ನ ನೀವು ಚೆನ್ನಾಗಿ ಕುದಿಸ್ಕೋಬೇಕು, ಇಲ್ಲಾಂದ್ರೆ ಇದು ಜೆಲ್ಲಿ ಆಗಲ್ಲ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಇವಾಗ ಕುದಿರುವಂತಹ ಕ್ಯಾರೆಟ್ ಜ್ಯೂಸ್ನ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ನಿಮ್ಗೆ ಬೇಕಿದ್ರೆ ಫ್ರೂಟ್ಸ್ ಕೂಡ ಯೂಸ್ ಮಾಡಬಹುದು, ಲೈಕ್ ಆರೆಂಜ್ ಫ್ರೂಟ್, ಪೊಮೊಗ್ರಾನೇಟ್ ಫ್ರೂಟ್. ಇವಾಗ ನಾನು ಪ್ಯಾನ್ಗೆ 1 ಬೌಲ್ ಅಷ್ಟು ಮಿಲ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1/4 ಬೌಲ್ ಸಕ್ಕರೆ ಎಲ್ಲ ಕರಗಿದ್ಮೇಲೆ ನಾನು ಇದಕ್ಕೆ ಸೇಮ್ 1.5 ಗ್ರಾಮ್ ಅಷ್ಟು ಅಗಾರ್ ಅಗಾರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ಗಿಂತ ಅಗಾರ್ ಅಗಾರ್ ಪೌಡರ್ ಬೆಸ್ಟ್. ಇದನ್ನು ಕೂಡ ಕುದಿ ಬಂದ್ಮೇಲೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ರೂಮ್ ಟೆಂಪ್ರೇಚರ್ ಅಂದ್ರೆ ಒಂದು 4 ರಿಂದ 5 ಗಂಟೆ ಬೇಕಾಗುತ್ತೆ. ಫ್ರಿಡ್ಜ್ ಅಲ್ಲಿ ಅಂದ್ರೆ 1 ಗಂಟೆಯಲ್ಲಿ ಇದು ರೆಡಿಯಾಗಿ ಬಂದ್ಬಿಡುತ್ತೆ. ಸೊ ನೋಡಿ, ಇವಾಗ ಜೆಲ್ಲಿ ರೆಡಿ ಆಗಿದೆ. ನಾನು ಇದನ್ನ ರೂಮ್ ಟೆಂಪ್ರೇಚರ್ ಅಲ್ಲಿ ಒಂದು 5 ಅವರ್ ಇಟ್ಟಿದ್ದೆ. ನೋಡಿ, ಸಖತ್ತಾಗಿ ಬಂದಿದೆ, ಇವಾಗ ಗಟ್ಟಿ ಆಗಿದೆ. ನಿಮ್ಗೆ ಇದಕ್ಕಿಂತ ಇನ್ನೊಂದು ಚೂರು ಸಾಫ್ಟ್ ಬೇಕಂದ್ರೆ ಸ್ವಲ್ಪ ಅಗಾರ್ ಅಗಾರ್ ಪೌಡರ್ನ ಕಡಿಮೆ ಹಾಕೋಬಹುದು. ನಾನು ಇದನ್ನ ಟ್ರೇ ಮೇಲೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ, ಫುಲ್ ಸಾಫ್ಟ್ ಆಗಿ ನೈಸ್ ಆಗಿ ಬಂದಿದೆ. ನೋಡಿ, ಇದು ಬೀಟ್ರೂಟ್ ಜೆಲ್ಲಿ. ನೋಡಿ, ಕೈಯಿಂದ ಸ್ಲಿಪ್ ಆಗಿ ಹೋಗ್ತಾ ಇದೆ, ಅಷ್ಟೊಂದು ಸಾಫ್ಟ್ ಆಗಿ ನೈಸ್ ಆಗಿ ಬಂದಿದೆ. ನನಗೆ ಈ 3ರಲ್ಲಿ ಇಷ್ಟ ಆಗಿದ್ದು ಅಂದ್ರೆ ಮಿಲ್ಕ್ ಜೆಲ್ಲಿ ಟೇಸ್ಟ್ ಸಖತ್ತಾಗಿತ್ತು. ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಕೂಡ ಚೆನ್ನಾಗಿದೆ, ಬಟ್ ಕಂಪ್ಯಾರೇಟಿವ್ಲಿ ಮಿಲ್ಕ್ದು ಸೂಪರ್ ಆಗಿ ಟೇಸ್ಟ್ ಬಂದಿತ್ತು. ನೋಡಿ, ಈ ರೀತಿ ಚಿಕ್ಕದಾಗಿ ಕ್ಯೂಬ್ಸ್ನ ಕೂಡ ನೀವು ಮಾಡಿಟ್ಕೋಬಹುದು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.